ತಪ್ಪು ತಪ್ಪು, ನೀವು ಹೊಡಿಬೇಡಿ. ಸಾಂಸ್ಕೃತಿಕ ಲೋಕದಲ್ಲಿರೋರು ರಾಜಕಾರಣಿಗಳು ಬೆಳಗ್ಗೆ ಒಂದು ಮಾತಾಡ್ತಾರೆ, ಮಧ್ಯಾಹ್ನ ಒಂದು ಮಾತಾಡ್ತಾರೆ, ಸಾಯಂಕಾಲ ಒಂದು ಮಾತಾಡ್ತಾರೆ. ಸಿದ್ದರಾಮಯ್ಯ ಮಂಕಿಗಳನ್ನೆಲ್ಲ ತಂದು ಅಕಾಡೆಮಿ ಚೇರ್ಮನ್ ಮಾಡಿರೋ ಉದ್ದೇಶ ಏನು ಅಂದ್ರೆ ದೊಡ್ಡವರು ಎಲ್ಲರನ್ನೂ ಹಿಂದಕ್ಕೆ ಹಾಕಿ ಪಡ್ಡೆ ಹುಡುಗರನ್ನ ತಂದು ಹೊಗಳಿಸ್ಕೊತಾ ಇದೀಯಾ? ನಾನು ಯಾಕೆ ಹೇಳ್ತಾ ಇದ್ದೀನಿ, ಭಗವಾನಿಗೆ ಹಾಗಾಗಿರ್ಲಿಕ್ಕೆ ನನಗೆ ಅನುಕಂಪ ಇದೆ. ರಾಮ ದೇವರು ಅಲ್ವೋ ಅದು ನಿನಗೆ ಸಂಬಂಧಪಟ್ಟಿದ್ದಲ್ಲ. ನೀನು ಒಪ್ಪಲ್ಲ ತಾನೆ. ಕುವೆಂಪು ಎಂದೂ ಬೀದಿಗಿಳಿದು ನೀವು ಬನ್ನಿ ನಾನು ಪ್ರತಿಭಟನೆ ಮಾಡುತ್ತಿದ್ದೇನೆ, ಹೋರಾಟ ಮಾಡುತ್ತಿದ್ದೇನೆ ಅಂತ ಒಂದು ಕರೆ ಕೊಟ್ಟಿದ್ದು ಎಲ್ಲರೂ ಇದ್ರೆ ಹೇಳ್ಬಿಡ್ರಿ. ನಮಸ್ಕಾರ ಗಣಪತಿ, ಭಾಳ ಸಂತೋಷ ನೀವು ಇವತ್ತು ಬಂದಿದ್ದು. ನಾನು ಬೆಂಗಳೂರಿಗೆ ಬರ್ತೀನಿ ಅಂತ ಯಾವುದೇ ಭಾವನೆ ಇಲ್ಲ. ಪಾಪ ನೀವು ಒಂದು ತಿಂಗಳ ಮೇಲೆ ನನ್ನನ್ನು ಬನ್ನಿ ಅಂತಿದ್ರು. ನೀವು ಬರದೇ ಇರೋ ನಾನು ಬರ್ತೀನಿ ಅಂತ ನಿಮ್ಮ ಬುದ್ಧಿ ಒಂದು ಇದೆಯಲ್ಲ, ದಬ್ಬಾಳಿಕೆ ಮಾಡ್ತೀರಿ. ಹಾಗಾಗಿ ನಮ್ಮಂಥವ್ರನ್ನ ನೀವು ಕರ್ಕೊಂಬಂದು ಸಮಾಜದ ಮುಂದೆ ನಿಲ್ಲಿಸ್ತಾ ಇದ್ದೀರಿ. ನಾವು ಸರಿದು ಹಿಂದಕ್ಕೆ ಹೋಗ್ತಾಯಿದ್ರು, ನೀವು ಬಿಡ್ತಾ ಇಲ್ಲ. ನನ್ನ ಕೈಲಿ ಬೇಕಾಷ್ಟು ಕೆಲಸ ಮಾಡಿಸಿದ್ದೀರಿ, ಬೇರೆ ಇದನ್ನೆಲ್ಲ. ಇವತ್ತು ಅಂಥದ್ದೇ ಒಂದಾಯಿತು. ಏನಂತಂದರೆ ಕುವೆಂಪು ಪತ್ರಗಳು ಅಂತ ನಾನು ನನ್ನ ಜೀವಮಾನ ಸಾಧನೆಯ ಒಂದು ಕೃತಿಗಳಲ್ಲಿ ಒಂದದು. ಆ ಪುಸ್ತಕನ ನಾನು ಯಾತಕ್ಕೆ ಏನು ಅಂತ ಹೇಳ್ತೀನಿ ಮುಂಚೆ. ಅದು ಬಂದಿದೆ ಅನ್ನೋದು ಒಂದು ಹೆಮ್ಮೆಯ ವಿಷಯ. ಅದನ್ನು ನಿಮಗೆ ಕೊಡೋದಕ್ಕೆ ಇವತ್ತೊಂದು ಅವಕಾಶ. ನಾನು ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ ಇಲ್ಲಿ, ಅದಕ್ಕೂ ಒಂದು ಕಾರಣ ಇದೆ, ನೀವು ಕೇಳಿದ್ರೆ ಹೇಳ್ತೀನಿ. ಆದರೆ ಇವತ್ತು ನೀವು ನಮ್ಮ ಮನೆ ಹತ್ತಿರಕ್ಕೆ ಹುಡುಕೊಂಡು ನಿಮ್ಮದೇ ಆದ 100 ತಾಪತ್ರೆಗಳು ಕೋಟಲೆಗಳಿದ್ದರೂ ಬಂದಿದ್ದೀರಿ. ಮತ್ತು ಯಾವತ್ತಿಗೂ ನನ್ನ ಮೇಲಿನ ಅಭಿಮಾನ ಇವತ್ತಿಗೋವರೆಗೂ ಕಡಿಮೆ ಆಗಿಲ್ಲ. ಒಂದು ಕ್ಷುಲ್ಲಕವಾದ ಮಾತನ್ನು ನೀವು ನನ್ನ ಬಗ್ಗೆ ಎಂದೂ ಎಲ್ಲೂ ಯಾರ ಹತ್ರನೂ ಮಾತಾಡಿಲ್ಲ. ಈ ಪುಸ್ತಕ ಕೊಡೋದು ನಿಮ್ಮಂಥವರಿಗೆ ಸಾರ್ಥಕ. ನೀವು ಒಬ್ಬ ಲೇಖಕರು ಹೌದು, ಪತ್ರಕರ್ತರು ಹೌದು, ಹೋರಾಟಗಾರರು ಹೌದು. ಈಗ ಸ್ವತಂತ್ರವಾಗಿ ನೀವು ನಿಮ್ಮದೇ ಆದ ಒಂದು ಚಾನಲ್ನ ವಿಶ್ವಾದ್ಯಂತ ಇದ್ದೀರಿ. ನನಗೆ ಅಭಿಮಾನಿಗಳನ್ನು ಗಳಿಸ್ಕೊಟ್ಟಿದ್ದೀರಿ. ಲಕ್ಷಾಂತರ ಅಭಿಮಾನಿಗಳು ನಿಮ್ಮ ಮೂಲಕ ಇವತ್ತು ನನಗೆ ಸಿಕ್ಕಿದ್ದಾರೆ. ಅದು ನನಗೆ ಯಾರೂ ಮಾಡಲಿಲ್ಲ, ನೀವು ಮೊದಲು ಮಾಡಿದ್ದೀರಿ. ನೋಡಿ, ಇದೇ ಪುಸ್ತಕ. ಕುವೆಂಪು ಪತ್ರಗಳು ಅಂತ 3ನೇ ಆವೃತ್ತಿ ಇವತ್ತು ತರ್ತಾ ಇದ್ದೀನಿ. ನಾನೇ ದುಡ್ಡು ಹಾಕಿ 1.5 ಲಕ್ಷ ಇದಕ್ಕೆ ಹಾಕಿದ್ದೀನಿ. ಸರಿ, ಇದು ಬಂತು, ನಿಮ್ಮನ್ನು ಕೊಡಬೇಕು ಅಂತ ಅನ್ನಿಸ್ತು. ವೀಕ್ಷಕರೇ ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ಇವತ್ತು ಹರಿಹರ ಪ್ರಿಯ ಅವರ ಮನೆಗೆ ಮತ್ತೆ ಬಂದಿದ್ದೇನೆ. ಮತ್ತೆ ಬರ್ತಾ ಇರ್ತೇನೆ ನಾವು ಹಿಂದಿನ ಸಂದರ್ಶನವನ್ನು ಮಾಲೂರಿನಲ್ಲಿ ಮಾಡಿದೆವು. ಈಗ ಅದರ ನಂತರ ಬಹಳಷ್ಟು ಬೆಳವಣಿಗೆಗಳಾಗಿದ್ದಾವೆ. ಅಸೌಖ್ಯ ಆಯಿತು, ಅವರಿಗೆ ತೊಂದರೆ ಆಯಿತು, ತಾಪತ್ರೆ ಆಯಿತು, ಆರ್ಥಿಕವಾಗಿ ತುಂಬ ಕುಸಿದೋದ್ರು. ಮೊನ್ನೆ ಬಂದ ಅಕಾಲಿಕವಾದ ಮಳೆಯಲ್ಲಿ ಅವರ ಅಮೂಲ್ಯವಾದ ಪುಸ್ತಕಗಳು ಅತಂತ್ರವಾದವು. ಇಷ್ಟಾಗಿಯೂ ಕೂಡ ಈ ಸಮಾಜಕ್ಕಾದರೂ, ಈ ಸಂಸ್ಕೃತಿಗಾದರೂ, ಈ ಸರ್ಕಾರಕ್ಕಾದರೂ ಏನೋ ಒಂದು ಕರುಣೆಯೋ ಪ್ರೀತಿಯೋ ಅದನ್ನು ಕಾಪಿಡಬೇಕು ಅನ್ನುವಂಥ ಆಸಕ್ತಿಯೋ ಸಾಮೂಹಿಕವಾಗಿ ಏನೂ ಇದ್ದ ಹಾಗೆ ಕಾಣಲಿಲ್ಲ. ಆದರೆ ನಮ್ಮ ಪ್ರಯತ್ನ ಮುಂದುವರಿಸ್ಬೇಕು ನಾವು. ಅದರಲ್ಲೂ ಬಹಳ ಮುಖ್ಯವಾಗಿ ಏನು ಅಂದರೆ, ಈ ಥರದ ಒಂದು ಪುಸ್ತಕವನ್ನು ನೀವು ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೃಜನಾತ್ಮಕವಾಗಿ ಒಂದು ಕೃತಿಯನ್ನು ತರುವುದು ಬೇರೆ, ಆದರೆ ಒಂದು ಕೃತಿ ಮೌಲ್ಯವನ್ನು, ಹಕ್ಕುಸ್ವಾಮ್ಯವನ್ನು ಯಾರೋ ಕಸ್ಕೊಳ್ತಾರೆ ಅಂತಂದಾಗ ಅದರ ವಿರುದ್ಧವಾಗಿ ಹೋರಾಟ ಮಾಡಿ ಆ ಜಯವನ್ನು ಗಳಿಸಿ ಅದನ್ನು ದಾಖಲಿಸುವಂಥ ಒಂದು ಪುಸ್ತಕ ಇದು. ಚಾರಿತ್ರಿಕವಾದದ್ದು. ಹಾಗಾಗಿ ಇವತ್ತು ಹರಿಹರ ಪ್ರಿಯ ಅವರೊಟ್ಟಿಗೆ ಒಂದಿಷ್ಟು ಈ ಪುಸ್ತಕದ ಹಿಂದು ಮುಂದಿನ ಕಥೆ ಮಾತಾಡಬೇಕು. ಅದಕ್ಕೆ ನೀವು ಕಾಯ್ತಾ ಇದ್ದೀರಿ ಅಂತ ಅಂದ್ಕೊಳ್ತೇನೆ. ಬನ್ನಿ, ಆ ಸಂದರ್ಶನಕ್ಕೆ ನಿಮಗಾಗಿ ಆಹ್ವಾನಿಸ್ತೇನೆ. ಸರ್, ಈ ಪುಸ್ತಕದ ಹಿಂದು ಮುಂದಿನ ಕಥೆ ಏನು? ಯಾಕೆಂತಂದರೆ ಈ ವಯಸ್ಸಲ್ಲಿ, ಇಳಿ ವಯಸ್ಸಲ್ಲಿ ಕೂಡ ನೀವು ಕೋರ್ಟ್ಗೆ ಹೋಗಿ ಹೋರಾಟ ಮಾಡಿ ನಿರಂತರವಾಗಿ ಅದನ್ನು ಪ್ರಶ್ನಿಸುವ ಮೂಲಕ ಇವತ್ತು ಗೆಲುವನ್ನು ಸಾಧಿಸಿದಿರಿ. ಆ ಗೆಲುವಿನ ಪ್ರತಿರೂಪವೇ ಈ ಪುಸ್ತಕ. ಹೌದು. ಹಾಗಾಗಿ ಈ ಪುಸ್ತಕ ಇಷ್ಟು ಸುಂದರವಾಗಿ ಪ್ರಿಂಟ್ ಆಗಿದೆ, ಇಷ್ಟು ಚೆನ್ನಾಗಿದೆ, ಮತ್ತು ಇದು ಚಾರಿತ್ರಿಕವಾದಂಥ ಒಂದು ಬೆಲೆ ಇದ್ದಂಥ ಪುಸ್ತಕ. 3ನೇ ಮುದ್ರಣ, 74ರಲ್ಲಿ ಮೊದಲ ಮುದ್ರಣ. ಹೌದು. ಸೊ ಇದರ ಹಿಂದಿನ ಕಥೆ ಏನು? ಏನಿಲ್ಲ, ನಾನು ಸಾಹಿತ್ಯ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದು 68ರಲ್ಲಿ, 1968ರಲ್ಲಿ. ಆಮೇಲೆ 69, 70ರ ಹೊತ್ತಿಗೆ ನನಗೆ ಸಮೀಪ ಇದ್ದ, ನಾನು ಮಂಡ್ಯ ಜಿಲ್ಲೆನಲ್ಲಿದ್ದಿದ್ದು. ನಮ್ಮ ಮನೆ, ನಾನು ಬೆಳೆದಿದ್ದು, ವಾತಾವರಣ ಎಲ್ಲ, ಹುಟ್ಟಿದ್ದು ಮೈಸೂರಾದರೂ ಬೆಳೆದಿದ್ದೆಲ್ಲ ಮಂಡ್ಯ ಜಿಲ್ಲೆಯಲ್ಲಿ. ನಮ್ಮ ತಂದೆಯವರು ಒಂದು ದೇವಸ್ಥಾನದ
ಅರ್ಚಕರು, ಆಂಜನೇಯನ ದೇವಸ್ಥಾನದ ಅರ್ಚಕರು. ಪ್ರಾಯಶಃ ನೀವು ಅದನ್ನು ಬಹಳ ಅಭಿಮಾನದಿಂದ ಹೇಳ್ತೀರಿ ಅಂತ. ಹೌದು, ನನಗೆ ಈಗಲೂ ಹೆಮ್ಮೆ ಇದೆ. ಅದರಲ್ಲೇನು ತಪ್ಪೇನಿಲ್ಲ. ಮತ್ತು ನನಗೆ ನಾನು ನಾಸ್ತಿಕನೋ ಆಸ್ತಿಕನೋ ಅದೆಲ್ಲ ನನ್ನ ಬರವಣಿಗೆಯಿಂದ ಅಥವಾ ನನ್ನ ಜೀವನದ ರೀತಿ ನೀತಿಯಿಂದ ಜನ ಇನ್ನೂ ತಿಳ್ಕೋಬೇಕು ಅಂತದ್ದೇನಿಲ್ಲ. 75 ವರ್ಷ ಆದಮೇಲೆ ಇನ್ನು ಅವ್ರಿಗೆ ಯಾವ ಅವಕಾಶವೂ ಇಲ್ಲ. ಈಗ ಹೇಗೆ ನಡ್ಕೊಂಡಿದ್ದೀನಿ ಅನ್ನೋದು ಸಮಾಜಕ್ಕೆ ಗೊತ್ತು, ನಾನು ನಾಸ್ತಿಕನೋ ಅಂತ. ಆದರೂ ಯಾಕೆ ಮಾತು ಹೇಳ್ತೀನಿ ಅಂದರೆ, ನನಗೆ ಏನಾದರೂ ಮನಸ್ಸಿಗೆ ನೋವಾದರೆ ಇನ್ನೊಂದು ಮಾಡಿದ್ರೆ ಆಂಜನೇಯ ಅಂತೀನಿ. ಯಾಕೆ ಅಂದರೆ ನನ್ನ ತೊಟ್ಲೇ ಆಂಜನೇಯನ ದೇವಸ್ಥಾನ. ನನಗೆ ಬೇರೆ ತೊಟ್ಲು ಇರಲಿಲ್ಲ, ನನಗೆ ಮನೆ ಇರಲಿಲ್ಲ, ನಮ್ಮ ತಂದೆ ತಾಯಿಯವರಿಗೆ ಮನೆ ಇರಲಿಲ್ಲ. ನಮ್ಮ ಮನೆ ಒಂದು ದೇವಸ್ಥಾನ. ಆದ್ದರಿಂದ ನಮಗೆ ಆ ತೊಟ್ಟಲ್ಲಿ ಬೆಳೆದಿರೋದ್ರಿಂದ ನನಗೆ ಇವತ್ತಿಗೂ, ನೀವು ಹಾಗಿದ್ದರೆ ನಾನು ಕೆಣಕಿದ್ರೆ ಮಾತ್ರ ಯಾರು ಇನ್ನೊಂದು ಹೇಳೋದಕ್ಕೆ ಅಂತಂದರೆ, ದೇವೇಂದ್ರಪ್ಪ ಅಂತಿದ್ದರು, ಆಸ್ಥಾನ ವಿದ್ವಾಂಸರಾಗಿದ್ದರು. ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಕಾಲದಲ್ಲೂ ಇದ್ದರು, ಆಮೇಲೆ ಅದನ್ನು ಮುಂದುವರಿಸಿ ಜಯಚಾಮರಾಜೇಂದ್ರ ಒಡೆಯರ್ ಕಾಲದಲ್ಲೂ ಇದ್ದರು. ದೇವೇಂದ್ರಪ್ಪ ಅವರು ಯಾವ ಜಾತಿಯವರು ಅಂತ ನಾನು ಯಾರಿಗೂ ಹೇಳಬೇಕಾದ್ದಿಲ್ಲ, ಹೇಳಬಾರ್ದು ಆ ಶಬ್ದಗಳನ್ನು. ಆದರೆ ಅವರು ಪ್ರತಿ ಕಚೇರಿ ಮಾಡುವಾಗ ಈ ಉದಾಹರಣೆ ಅಂತಂದರೆ, ಮೋಕ್ಷ ಮೂಗಲೆ ಮಾರುತಿ ಅನ್ನೋರು. ಅದು ತ್ಯಾಗರಾಜರು ಬರೆದಿಲ್ಲ ಅದನ್ನು. ಪ್ರತಿ ಒಂದು ಚರಣಕ್ಕೂ ಒಂದು ಮಾತಿಗೂ ಮಾರುತಿ ಉಪಾಸಕರವರು. ಅದು ಮೂಢನಂಬಿಕೆ ಅಲ್ಲ. ಭಾರತದಲ್ಲಿ ಯಾರಾದರೂ ಇದ್ದರೆ ಜನ ಅವರು ನಂಬಿಕೆಯಿಂದನೇ ಬದುಕಿರೋದು. ಹಾಗೆ ನಾನೂ ಕೂಡ ಈ ಕ್ಷಣದವರೆಗೂ, ಮತ್ತು ಈಗ ನೀವೇನು ಕೂತ್ಕೊಂಡು ಮನೆಯಲ್ಲಿ ನನ್ನನ್ನು ಸಂದರ್ಶನ ಮಾಡ್ತಾಯಿದ್ದೀರಿ, ಈ ಮನೆಗೆ ನಾನು ನಮ್ಮ ಹಳ್ಳಿಯ ಒಂದು ಗ್ರಾಮ ದೇವತೆಯ ಹೆಸರಿಟ್ಕೊಂಡಿದ್ದೀನಿ. ಆದರೆ ನನ್ನ ಬಾಯಿನಲ್ಲಿ ಯಾವಾಗಲೂ ಬರೋದು ಆಂಜನೇಯ ಅಂತ. ಅದೇ ನನ್ನನ್ನು ರಕ್ಷಿಸುವಂತ ಅಲ್ಲ, ನನಗೆ ಸಿಕ್ಕಿರೋದು ಅಮ್ಮ ಅವ್ವ ಅಂತ ಏನೇನು ಅಂತಾರಲ್ಲ, ಆಗ ಅದೊಂದು ಶಬ್ದ ಅಷ್ಟೇ ಅಂದ್ಕೊಳ್ಳಿ ನೀವು. ಆದ್ದರಿಂದ ಆಗ ಆ ಸಂದರ್ಭದಲ್ಲಿ ನನಗೆ ಕೈಗೆ ಅಥವಾ ನನಗೆ ಒಂದು ಮಾದರಿಯಾಗಿ ಸಿಕ್ಕಿದ್ದು ಕುವೆಂಪು ಅವರು. ನಾನು ಅದರಿಂದ ಏನು ಮಾಡಿದೆ, ಮಾದರಿ ಮಾಡೆಲ್ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಏನಾದರೂ ನಿಮ್ಮ ಮೇಲೆ ಪ್ರಭಾವ ಬೀರಿದ ಕಾರಣಗಳು ಹೇಳ್ತೀನಿ. ಏನಂತಂದರೆ, ಮಾದರಿ ಮತ್ತು ಇನ್ನೊಂದು ಶಬ್ದ ಬಳಸಿದ್ನಲ್ಲ, ಮಾದರಿ, ಆದರ್ಶ ಅಥವಾ ಮಾಡೆಲ್. ಹೌದು, ಮಾಡೆಲ್. ಏನಂತಂದರೆ, ನಾನು ಸಾಹಿತ್ಯ ಕ್ಷೇತ್ರದಲ್ಲಿಯೇ ನನ್ನ ಬದುಕನ್ನು ಕಂಡುಕೋಬೇಕು ಅಂತ ನಾನು PUC ಫೇಲ್ ಆಗೋಗಿದ್ದೆ. ಇನ್ನು ನನಗೆ ಏನೂ ಇರಲಿಲ್ಲ, ಬೇರೆ ದಾರಿ ಕಾಣಲಿಲ್ಲ. ನಾನು ಬರವಣಿಗೆಯಿಂದನೇ ಬದುಕಬಹುದು ಅಂದಾಗ ನಾನು ಓದಕ್ಕೆ ಶುರು ಮಾಡಿದಾಗ ಮೊದಲು ನಮಗೆ ಸಮೀಪ ಕೈಗೆಲ್ಲ ಸಿಕ್ಕಿದ್ದು ಮಾಡಿದ್ದು ಕುವೆಂಪು ಅವರ ಸಾಹಿತ್ಯ. ಅದು ಓದ್ತಾ ಏನು ಅನ್ನಿಸ್ತು ಅಂತಂದರೆ, ಹೌದು ಈಗ ನೀವು ನೇರವಾದ, ಯಾಕಂದರೆ ನೀವು ವಿಚಾರವಾದಿ. ಇವತ್ತು ಈ ಎಡಪಂಥೀಯರು ಅಂತಿರ್ತಾರಲ್ಲ, ಎಡಪಂಥೀಯರಿಗೆ ಅವರಿಗೆ ಯಾವ ಕಾರಣಕ್ಕಾಗಿಯೂ ಈ ಪುರೋಹಿತಶಾಹಿಗಳು, ಸನಾತನ ಧರ್ಮದವರು, ಬ್ರಾಹ್ಮಣರು ಅವರಿಗೆ ಕಿರುಕುಳ ಕೊಟ್ಟಿಲ್ಲ. 100ಕ್ಕೆ 100 ಹೇಳ್ತೀನಿ. ಕಿರುಕುಳವನ್ನು ಅನುಭವಿಸಿದವರು ಅಲ್ಲಿದ್ದವರೇ ಹೊರತು. ಆದರೆ ಈಗ ಪ್ರೊಪಗಾಂಡ ಮಾತ್ರ. ಹೌದೌದು. ಈಗ ಯಾರ್ಯಾರು ಬ್ರಾಹ್ಮಣರಿದ್ದಾರಲ್ಲ ಅವರೆಲ್ಲರೂ ಆ ಒಂದು ಚೌಕಟ್ಟಿನಿಂದ ಆಚೆಗೆ ಬರಬೇಕು ಅಂತ ಪ್ರಯತ್ನ ಮಾಡಿ ಬಂದಿದ್ದೀವೇ ಹೊರತು ನಾನು ಒಬ್ಬನೇ ಅಲ್ಲ. ಶಿವರಾಮ ಕಾರಂತರು, ಶ್ರೀರಂಗರು, ಆದ್ಯ ರಂಗಾಚಾರ್ಯರು, ಇವರು ಯಾರನ್ನಾರು ಈ ಮಹಾನ್ ಬುದ್ಧಿಜೀವಿಗಳು ಅವ್ರ ಹೆಸರು ಹೇಳ್ಕೊಂಡೇ ಬದುಕಿದ್ದಾರೆ ಇವರೆಲ್ಲ. ಲಂಕೇಶ್ ಮೊದಲನೇ ನಾಟಕ ಆದಾಗ ಏನಾದರೂ ಮಾಡಿ ಶ್ರೀರಂಗರು ಕರೆಸಿ ಅಂದಾಗ ಅವರು ಹಾಗೆ ಯಾವ ಜಾತಿ ಅಂತ ನಿಮಗೆ ಗೊತ್ತಿರಲಿಲ್ವಾ? ಅಥವಾ ಅಡಿಗರ ಕೈಯಲ್ಲಿ ಮುನ್ನುಡಿ ಬರ್ಸ್ಕೋಬೇಕು ಅಂದಾಗ ಅಡಿಗರು ಯಾವ ಜಾತಿ ಅಂತ ನಿಮಗೆ ಗೊತ್ತಿರಲಿಲ್ವಾ? ಕಂಬಾರರಿಗೆ ಆಗಲಿ, ಲಂಕೇಶ್ಗೆ ಆಗಲಿ, ಮತ್ತು ಇದೇ ಅಡಿಗರು, ಅಯ್ಯೋ ಪೂರ್ಣಚಂದ್ರ ತೇಜಸ್ವಿಗೆ ಗುರು ಯಾರು ಅಂತಂದರೆ ತಂದೆ ಅಲ್ಲ, ಅಡಿಗರು. ಹೀಗೆ ಇದ್ದಾಗ ನಿಮಗೆ ಈ ಜಾತೀಯತೆ ಅಡ್ಡ ಬರಲಿಲ್ವಾ? ನೀವು ಪ್ರಬುದ್ಧರಾದ ಮೇಲೆ ಜಾತೀಯತೆ ಬಂತಾ? ಹೌದು. ಅದು ಯಾವ ಹುಟ್ಟು ಹಾಕಿದ್ರಿ? ಆದ್ದರಿಂದ ನಾನು ಕುವೆಂಪುವಿನ ಜಾತೀಯತೆಯಿಂದ ಎಂದೂ ನೆನ್ನೆನೂ ನೋಡಿಲ್ಲ, ಇವತ್ತೂ ನೋಡಿಲ್ಲ, ನಾಳೆಗೂ ನೋಡುವುದಿಲ್ಲ. ಗೊತ್ತಾಯ್ತಾ? ಯಾಕಂದರೆ ಅವರ ನಿಜವಾದ ಗುರು ಯಾರು? ಅವರಿಗೆ ಆದರ್ಶ ಯಾರು? ಪರಮಹಂಸರು. ಶಾರದಾದೇವಿಯವರು. ಅವರು ಯಾವ ಜಾತಿಯೋ ಈ ಮಹಾನ್ ಬುದ್ಧಿಜೀವಿಗಳೇ ಹೇಳಬೇಕು. ಹೌದು. ಅಕಾಡೆಮಿ ಅಧ್ಯಕ್ಷರುಗಳೇ ಹೇಳಬೇಕು. ನನಗೆ ಹೇಳಬೇಕು, ಮಾಜಿ ಮತ್ತು ಹಾಲಿ ಎಲ್ಲರೂ
ಇಲ್ಲ ಕೊನೆಗೆ ಈ ಮುಖ್ಯಮಂತ್ರಿನೇ ಹೇಳಬೇಕು ಅಥವಾ ಮುಖ್ಯಮಂತ್ರಿಯ ಸಲಹೆಗಾರರಿದ್ದಾರೆ ನೋಡಿ, ಬೇರೆ ನಾನಾ ಬಗೆಯ ಸಲಹೆಗಾರರು. ಪಟಾಲಮ್ಮು. ಹೌದು, ಸ್ವಾಮಿ ವಿವೇಕಾನಂದರು ಮಾಂಸ ತಿನ್ನುತ್ತಿದ್ದರು ಅಂತ ಲೇಖನ ಬರೆದವರು ಅವರಿಗೆ ಇವತ್ತು ಸಲಹೆಗಾರರು. ಹೌದು, ಅದೇ ಕಾರಣಕ್ಕಾಗಿ ಬಹುಶಃ ಅವರು ಧರ್ಮಸ್ಥಳಕ್ಕೆ ಮೀನು ತಿನ್ಕೊಂಡು ಹೊರಟು. ಹೌದಲ್ವಾ? ಆದ್ರಿಂದ ನಾವು ಹೇಳ್ತಾ ಇದ್ವಿ, ಕುವೆಂಪುನ ನಾವು ಯಾರೂ ಕೂಡ ವೆಂಕಣ್ಣಯ್ಯನವರು ಆ ಕಣ್ಣಿನಿಂದ ನೋಡಿಲ್ಲ. ಮತ್ತು ಅವ್ರು ಹೇಳಿದ್ದಾರೆ, ರಾಮಾಯಣ ದರ್ಶನಮನ ಈ ಬುಕ್ಕಲ್ಲಿದೆ. ಸೀತಾ ಶರ್ಮರಿಗೆ ಹೇಳ್ತಾರೆ, ನನಗೆ ನಿಜವಾದ ಒಬ್ಬ ಓದುಗ ಸೌಹೃದಯ ಇದ್ದರೆ ಅದು ವೆಂಕಣ್ಣಯ್ಯನವರು. ಅವರು ರಾಮಾಯಣ ದರ್ಶನವನ್ನು ಓದಿದ್ದರೆ, ಕೇಳಿದ್ದರೆ ನಾನು ಹರಿದು ಬಿಸಾಕ್ತಾ ಇದ್ದೆ ಅಂತ ಬರೆದಿದ್ದಾರೆ. ಈ ಬುಕ್ಕಲ್ಲಿ ಮಾತ್ರವೇ ನನಗೆ ಸಿಕ್ಕ ಲೆಟರ್ಸ್, ಬುಕ್ಕಲ್ಲ ಇದು, ಲೆಟರ್ಸ್ನಲ್ಲಿ ಮಾತ್ರವೇ. ನೀವು ಹೇಳುವ ಹಾಗೆ ಕುವೆಂಪು ಅವರು ಬ್ರಾಹ್ಮಣ ದ್ವೇಷ ಆಗಿದ್ದರೆ ಮೊದಲನೇ ಪತ್ರ ನನಗೆ ಸಿಕ್ಕಿರೋದು ಮತ್ತು ಕೊಟ್ಟಿರೋದು 30ನೇ ಇಸ್ವಿದೆ. ಮೊದಲನೇದು 30ನೇ ಇಸ್ವಿ ಅಂತಂದರೆ ಅವ್ರು 1904ರಲ್ಲಿ ಹುಟ್ಟಿದರೆ 26ನೇ ಇಸ್ವಿಯ ಮೊದಲನೇ ಪತ್ರ ಪತ್ತೆ ಹಚ್ಚಿದ್ದೀನಿ, ಅದು ಸೀತಾ ಶರ್ಮರಿಗೆ ಬರೆದಿರೋದು. ತಿರುಮಲೆ ತಾತಾಚಾರ್ಯ ಶರ್ಮಾ ಅವರು. ಅವ್ರಿಗೆ ಏನಂತ ಬರೀತಾರೆ ತಿಳ್ಕೋಬೇಕು. ಕುವೆಂಪು ಅವರೇ ಇವತ್ತು ನಮಗೆ ಆದರ್ಶ. ಅದು ಕುವೆಂಪುಗೆ ಯಾರು ಆದರ್ಶ? ಸೀತಾ ಶರ್ಮರು. ಫಿರಂಗಿ ಮಹಾಶಯ ಅಂತಾರೆ, ಕುವೆಂಪು ಅಂತಾರ್ರೀ. ಅಂದ್ರೆ ಅಷ್ಟು ನಿರ್ಭಿಡೆಯ ಮಾತುಗಾರ. ಸೀತಾ ಶರ್ಮರು ಹಾಗೆ ಬದುಕಿದ್ದವರು. ಅವರು ಬ್ರಾಹ್ಮಣ ಹೌದು ಅಲ್ವಾ? ನೋಡಿ, ಅವ್ರನ್ನ ಯಾಕೆ ಕುವೆಂಪು ಏನು ಓಲೈಸ್ತಾ ಇದ್ರ ಅಥವಾ ಅವ್ರ ಪತ್ರಕ್ಕೆ ತರ್ತಾ ಇದ್ರು? ವಿಶ್ವ ಕರ್ನಾಟಕ ತರ್ತಾ ಇದ್ದು ನನ್ನನ್ನು, ನನ್ನ ಲೇಖನವನ್ನು, ನನ್ನ ಪದ್ಯವನ್ನು, ಅಲ್ಲ ನನ್ನ ಸಂದರ್ಶನವನ್ನು ಎಲ್ಲರೂ ಬರೆದಿದ್ದಾರೇನ್ರಿ? ಆ ಮನುಷ್ಯ ಮಗನಿಗಿಂತ ಹೆಚ್ಚಾಗಿ ನೋಡಿ ನೀವು ಮದುವೆ ಆಗಬೇಕು ಅಂತ ಬರೆದವರು ಶರ್ಮರು. ಆ ಮೊದಲನೇ ಪತ್ರದಲ್ಲೇ ಇದೆ, ಯಾಕೆ ನೀವು ಮದುವೆ ಆಗ್ತಾ ಇಲ್ಲ? ಅಷ್ಟು ಕಾಳಜಿ ವಹಿಸಿ ಅವ್ರನ್ನ ಒಂದು ಕೋಳಿ ಮರಿ ಥರ ಸಾಕಿದ್ದಾರೆ ಕಾವು ಕೊಟ್ಟು. ಅಂದರೆ ನೀವು ಯಾವ ಬಾಯಿನಲ್ಲಿ ಏನೇನೋ ಮಾತಾಡ್ತಿರಲ್ರಿ, ಓದಿ ಮಾತಾಡ್ರಿ. ನಾವು ಒಂದು ನಿಮ್ಮ ಹತ್ರ ಈ ಸಂದರ್ಭದಲ್ಲಿ ಕೇಳೋದು, ನಿಂತ್ರೆ ಕುಂತ್ರೆ ಬ್ರಾಹ್ಮಣ ದ್ವೇಷ, ಹೌದು. ನಿಂತ್ರೆ ಕುಂತ್ರೆ ಪುರೋಹಿತಶಾಹಿ, ಹೌದು. ನಿಂತ್ರೆ ಕುಂತ್ರೆ ಸನಾತನ. ಅದರಲ್ಲಿ ಭಗವಾನ್ನಂಥ ಸಂತತಿಯಂತೂ ರಾಮಾಯಣವನ್ನು ಬಿಡುವುದಿಲ್ಲ, ಮತ್ತು ಮಹಾಭಾರತವನ್ನು ಬಿಡುವುದಿಲ್ಲ. ಈ ದ್ವೇಷ ಯಾಕೆಂತಂದರೆ ನೀವು ಹೇಳಿದಾಗೆ ಬ್ರಾಹ್ಮಣರು ಎಲ್ಲಿಯೂ ಯಾರ ಮೇಲೂ ದಂಡೆತ್ತೋದನ್ನು ನೋಡಿಲ್ಲ ನಾವು. ಅವರನ್ನು ರಕ್ತಪಾತ ಮಾಡಿದ್ದು ನೋಡಿಲ್ಲ, ಅಥವಾ ಯಾರೋ ಅವರನ್ನು ಬೌದ್ಧಿಕವಾಗಿ ಏನೋ ನಿರ್ನಾಮ ಮಾಡಿದ್ದನ್ನು ಗಮನಿಸಿಲ್ಲ. ಯಾಕೆ ಈ ದ್ವೇಷ? ಇಲ್ಲ, ದ್ವೇಷ ಅಲ್ಲ ಅದು. ಗಣಪತಿ ಅಲ್ಲ, ನಾನಂತೀನಿ ಗಣಪತಿನೂ ಇಷ್ಟು ಮೀನ್ ಮೆಂಟಾಲಿಟಿಲಿ ಅದನ್ನು ತಗೊಂಡ್ಬಿಟ್ರ ಅಂತ ನಾನು ನಿಮ್ಮನ್ನು ಚುಚ್ಚುತ್ತಾ ಇದ್ದೀನಿ. ದ್ವೇಷ ಅಲ್ಲ, ಅದು ಪ್ರಚಾರದ ಕ್ರಮ. ಅಂದರೆ ಶೀಘ್ರ. ಹೌದು, ನೀವು ಭಗವಾನ್ ಅಂತಿರಲ್ಲ, ಭಗವಾನು ಈ ಥರ ಮಾತಾಡ್ಲಿಕ್ಕೆ ಹಿಡಿದಿದ್ದು ಯಾವಾಗ ಅಂದರೆ ರಿಟೈರ್ಡ್ ಆಗಿ ಪೆನ್ಷನ್ನು ಮನೆಗೆ ಬಂದು ಎಲ್ಲ ಸಮೃದ್ಧಿ ಇದ್ದ ಮೇಲೆ. ಹೌದು, ನಾವು ಕ್ಷೇತ್ರಕ್ಕೆ ಇಳಿದಿದ್ದೇ ಹೋರಾಟದಿಂದ. ಕರೆಕ್ಟ್. ನೀನು ಕ್ಷೇತ್ರಕ್ಕೆ ಇಳಿದಿದ್ದು ವಿಶ್ರಾಂತಿ ಜೀವನದ. ಇವೆರಡಕ್ಕೂ ಕಾರಣ ಅವರೇ ಹೇಳ್ಬಿಡ್ಲಿ. ನಾನು ಭಗವಾನ್ ಕೇಳಲ್ಲ, ಅವನು ನಾನು ಒಂದೇ ಆತ್ಮ ಎರಡು ದೇಹ. ಗೊತ್ತಾಯ್ತು? ನಾನು ಹಿಂಗೆ ಮಾತಾಡಿದ್ದೀನಿ ಅಂದರೆ ಅವನೊಬ್ಬನೇ ಹಂಗೆ ಮಾತಾಡೋಕ್ಕೆ ಸರಿ ಅನ್ನುವಂಥ ಮನುಷ್ಯ ಅವನು. ಗೊತ್ತಾಯ್ತಾ? ಅದಕ್ಕೆ ಕಾರಣವೂ ಇದೆ. ನಾನು ಇದನ್ನು ಇವತ್ತು ಬಿಚ್ಚಿ ಹೇಳ್ತೀನಿ. ಆತನಿಗೆ ಮದುವೆ ಆದ ಒಬ್ಬ ಮಗ ಇದ್ದ, ತೀರ್ಕೊಂಡ ತಕ್ಷಣವೇ ಆತನಿಗೆ ಬುದ್ಧಿ ಕೆಟ್ಟಿದೆ. ಬ್ರಾಹ್ಮಣೆ. ಹೌದು, ಅಲ್ಲ, ಈ ಭಗವಾನ್ಗೆ ಬ್ರಾಹ್ಮಣ ವಿಷಯ ಅಲ್ಲ ಇಲ್ಲಿ, ಮತಿಭ್ರಮಣೆ. ಗಮನಿಸಬೇಕಾದ್ದು ಇದಕ್ಕೆ ಒಂದಲ್ಲ. ನನ್ನ ಹತ್ರ ನಿಮಗೆ ಗೊತ್ತಿದೆ, ನಾನು ಕೆಣಕಿದ್ರೆ ಏನಾಗುತ್ತೆ ಅಂತ. ಕೆಣಕೋದು ಅನ್ನೋದು ಒಳ್ಳೆ ಅರ್ಥದಲ್ಲಿ ಹೇಳ್ತಾರೆ. ಗೊತ್ತಾಯ್ತು. ಏನು ಕಾರಂತರ ಮಗ ಮೊದಲನೇವನು ಹರ್ಷ ಪ್ರಕಟನಾಲಯ, ಹರ್ಷ ಮುದ್ರಣಾಲಯ ಅಂತಲೇ ಇತ್ತು ಅವರಿಗೆ. ಆದರೆ ಅವ್ರಿಗೆ 4 ಜನ ಮಕ್ಕಳು, 3 ಜನ ಇದ್ದಾರೆ ಇನ್ನೂ. ದೊಡ್ಡ ವಿಶ್ವದ ಖ್ಯಾತಿಯನ್ನು ಪಡೆದಂಥವ್ರು ಉಲ್ಲಾಸ್ ಕಾರಂತರು, ಮಾಳವಿಕೆಯವರು, ಕ್ಷಮ ಅವರೆಲ್ಲ. ಆದರೆ ಅವರೆಲ್ಲರಿಗೂ ಹರ್ಷಿನ ಮೇಲೆ ಬಹಳ ಅಪಾರವಾದ ಇದಿತ್ತು ಅವರಿಗೆ, ಕಾರಂತರಿಗೂ. ಅವರು ಒಂದು ಕಡೆ ಬರೀತಾರೆ, ಕಾರಂತರಿಗೆ ಹರ್ಷ ಕೈಗೆ ಬಂದ ಹುಡುಗ, ಮದುವೆ ಇಲ್ಲ ಇನ್ನೂ 24 ವರ್ಷ, ಬಾಂಬೆನಲ್ಲಿ ತೀರ್ಕೊಂಡ್ಬಿಟ್ಟ ಆತ. ತೀರ್ಕೊಂಡು ನೋವನ್ನು ಅವ್ರು ಹೇಳ್ತಾರೆ, ನಾನು ಒಬ್ಬ ಪುರುಷ ಅಂದರೆ ಗಂಡು ಅಲ್ಲ ಗಂಡಸು, ನನಗೆ ನಾನಾ ಬಗೆಯ ಚಟುವಟಿಕೆ ಇತ್ತು, ಆ ನೋವನ್ನು ನುಂಗಿದೆ. ಆದರೆ ಲೀಲಾ ಕಾರಂತರಿಗೆ ಬೇರೆ ಏನೂ ಇರಲಿಲ್ಲ, ನನ್ನನ್ನು ನಂಬಿ ಬಂದಿದ್ದವಳವಳು, ಬಂಟ್ರವರವರು. ಅದಕ್ಕೆ ಅವಳಿಗೇನಾಗೋಯ್ತು, ಮತಿಭ್ರಮಣೆ ಆಗೋಯ್ತು. ಕರೆಕ್ಟ್. ನಾನು ಯಾಕೆ ಹೇಳ್ತಾ ಇದ್ದೀನಿ, ಭಗವಾನಿಗೆ ಹಾಗಾಗಿರಲಿಕ್ಕೆ ನನಗೆ ಅನುಕಂಪ ಇದೆ. ರಾಮ ದೇವರು ಅಲ್ವೋ
ಅದು ನಿನಗೆ ಸಂಬಂಧಪಟ್ಟಿದ್ದಲ್ಲ. ನೀನು ಒಪ್ಪಲ್ಲ ತಾನೆ. ಕುವೆಂಪು ಎಂದೂ ಬೀದಿಗಿಳಿದು ನೀವು ಬನ್ನಿ ನಾನು ಪ್ರತಿಭಟನೆ ಮಾಡುತ್ತಿದ್ದೇನೆ, ಹೋರಾಟ ಮಾಡುತ್ತಿದ್ದೇನೆ ಅಂತ ಒಂದು ಕರೆ ಕೊಟ್ಟಿದ್ದು ಎಲ್ಲರೂ ಇದ್ದರೆ ಹೇಳಿಬಿಡ್ರಿ. ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ. ಕುವೆಂಪುಗೆ ಇದು ಇಷ್ಟ ಇಲ್ಲ. ಬಾಬಾ ಸಾಹೇಬರು ಕೂಡ, ಅಂಬೇಡ್ಕರ್ ಅವರು ಕೂಡ ಚಳುವಳಿಯನ್ನು ಎಂದೂ ಇಷ್ಟಪಟ್ಟವರಲ್ಲ. ಒಂದು ಸಲ ಮಾಡಿದ್ದನ್ನು ಎರಡನೇ ಸಲ ಮಾಡಿಲ್ಲ ಅವರು. ನನಗೆ ಉದಾಹರಣೆ ತೋರಿಸ್ಬಿಡ್ಲಿ. ದಲಿತರು ಯಾರು ಇದ್ದರೆ ನಾನು ದಲಿತರು ಅಂತೀನಿ ಅಂತಲ್ಲ, ಎನಿಬಡಿ ಓದಿರೋರಿದ್ದರೆ, ಬಾಬಾ ಸಾಹೇಬರ ಅಂಬೇಡ್ಕರ್ನ ನೀವು ಅಧ್ಯಯನ ಮಾಡಿದರೆ ಅವರು ಎಂದೂ ಕೂಡ ಹೋರಾಟವನ್ನು ಚಳುವಳಿಯನ್ನು ಮಾಡಿದವರಲ್ಲ, ಮಾಡಿಸ್ತವರಲ್ಲ. ಸೊ ಈ ಕಾರಣಕ್ಕೆ ಕುವೆಂಪು ಅವ್ರನ್ನ ನಾನು ಅವಾಗ ಆರಿಸ್ಕೊಂಡಿದ್ದೇನು ಅಂದರೆ, ನನ್ನ ತಲೆ ಒಳಗಡೆ ಕೆಲವು ಪ್ರಯೋಗಗಳನ್ನು ಮಾಡಬೇಕು. ಅದರಲ್ಲಿ ಮೊದಲನೇದೇ ಇವರ ಕುವೆಂಪು ಅಂತ ಮಾಡಿದೆ. ಒಂದೊಂದು ಪೇಜು ಓದಿದರೂ ನಿಮಗೆ 72, 73ರಲ್ಲಿ ಮಾಡಿರೋದು. ಈ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ. ಯೂನಿವರ್ಸಿಟಿಗಳು ಅವತ್ತು ದಂಡಪಿಂಡಕ್ಕಿದ್ದೋ, ಇವತ್ತು ದಂಡಪಿಂಡಕ್ಕೆ ಇರೋದು. ನಾನು ಹೇಳೋ ಮಾತಲ್ಲ, ನನ್ನ ಶಬ್ದದಲ್ಲಿ ಹೇಳಿದೆ. ನಿಮಗೆ ಒಬ್ಬ ವಿಜ್ಞಾನಿ ಹೇಳ್ತಾನೆ, CNR ರಾವ್ 52 ಯೂನಿವರ್ಸಿಟಿಗಳ ಗೌರವ ಡಾಕ್ಟರೇಟ್ ಪಡೆದಂತಹ ಮಹಾನುಭಾವ ಈ ನೆಲದಲ್ಲಿ. ನೊಬೆಲ್ ಬಹುಮಾನ ಬರಬೇಕಾಗಿತ್ತು, ನಂಗೆ ಗೊತ್ತಿಲ್ಲ ಅದರ ಬಗ್ಗೆ. ಅದು ರಾಜಕೀಯ ಒಂದು ಹುನ್ನಾರದ ಕೇಂದ್ರ. ಅದು ಹೌದೌದೌದು. CNR ರಾವ್ ಬರಲಿಲ್ಲ. ಅವ್ರು ಹೇಳ್ತಾರೆ ಯೂನಿವರ್ಸಿಟಿಗಳಿರೋದು ಗುಲಾಮರನ್ನು ತಯಾರು ಮಾಡುವುದಕ್ಕೆ, ಮತ್ತೆ ಮೋಜು ಮಸ್ತಿಗೆ. ಹೌದು. ಆದ್ದರಿಂದ ನಾನೇನು ಮಾಡಿದೆ, ಹೊರಗಡೆಯವನು ಆದ್ದರಿಂದ, ನಾನ್ ಅಕಾಡೆಮಿಕ್ ಪರ್ಸನ್ ಆದ್ದರಿಂದ, ನೀವು ಒಬ್ಬ ನಾನ್ ಅಕಾಡೆಮಿಕ್ ಪರ್ಸನ್ ಆದ್ದರಿಂದ ನಾನು ಹೇಳ್ತಾ ಇರೋದು, ಇವರು ಕುವೆಂಪು ಪ್ರತಿ ಪುಟ ಓದಿದ್ರು ಇವರೇ ಕುವೆಂಪು ಅನ್ನುವಂತಹ ಒಂದು ಸೊಗಸಾದ ಪುಸ್ತಕವನ್ನು ನಾನು ಮೊದಲು ತಂದೆ. ಇದು ಒಂದು ಪ್ರಯೋಗ. ಅದರ ಬಗ್ಗೆ ನೀವೇನೋ ಒಂದು ದೊಡ್ಡ ಕಲ್ಪನೆ ಇಟ್ಕೊಂಡಿದ್ದೀರಿ ನನ್ನ ಬಗ್ಗೆ. ಆ ಪ್ರತಿ ಪುಸ್ತಕದ ಬಗ್ಗೆಯೂ ಮಾತಾಡಬೇಕು. ಎಲ್ಲಿ ಮಾಡಿದೆ, ಯಾರು ಮುದ್ರಿಸಿದ್ದಾರೆ, ಯಾರು ಮುನ್ನುಡಿ ಬರೆದಿದ್ದಾರೆ, ಹೇಗೆ ಬಿಡುಗಡೆ ಆಯಿತು, ಆವಾಗ ನಿಮ್ಮ ಜೋಬಲ್ಲಿ ಎಷ್ಟು ದುಡ್ಡಿತ್ತು ಇತ್ಯಾದಿ, ಈ ಎಲ್ಲವೂ ತಿಳಿಯಬೇಕು. ಬರೀ ಪುಸ್ತಕ ಅಂದರೆ ಸಾಹಿತಿ ಒಬ್ಬನೇ ಅಲ್ಲ. ಯಾವುದೇ ಪುಸ್ತಕ ಆದರೂ ಕೂಡ, ಯಾವುದೇ ಮಾಧ್ಯಮ ಆದರೂ, ರೈತ ಆದರೂ ಸುಮ್ಮನೆ ರೈತನೂ ಹೌದು. ಅವನಿಗೆ ಬೀಜ ಕೊಡೋರು ಯಾರು, ಗೊಬ್ಬರ ಕೊಡೋರು ಯಾರು, ಉಳೋರು ಯಾರು, ಆಳೋರು ಯಾರು, ಮಾರಾಟ ಮಾಡೋರು ಯಾರು, ಎಲ್ಲವೂ ಸೇರಿದರೆ ರೈತನೇ ಹೊರತು ಸುಮ್ಮನೆ ಅಲ್ಲಿ ಬಿಟ್ಬಿಟ್ಟ ಬಂದ್ಬಿಡ್ತು ಅಂದರೆ ನಾನು ಒಪ್ಪೋದಕ್ಕೆ ಸಿದ್ಧ ಇಲ್ಲ. ಪ್ರತಿ ಕ್ಷೇತ್ರಕ್ಕೂ ತನ್ನದೇ ಆದ ಒಂದು ಇದಿರ್ತದೆ, ಕಾಲಧರ್ಮ ಇರ್ತದೆ. ಹಾಗೆ ನಾನು ಆ ಬುಕ್ಕು ಮಾಡಿದೆ. ಆಗ ಕುಲಪತಿಯಾಗಿದ್ದಂತಹ ಜವರೇಗೌಡರು ಅದ್ಭುತವಾದ ಮುನ್ನುಡಿ ಬರ್ಕೊಟ್ರು, ಗೊತ್ತಾಯ್ತು. ಅದು ನನಗೆ ಹೆಚ್ಚು ಕೀರ್ತಿ ತಂತು. ಬಹಳ ಮುಖ್ಯ ಏನು ಅಂದರೆ ಕುವೆಂಪು ಅವರಿಗೆ ಇಷ್ಟ ಆಯಿತು. ನೀನು ಮಾಡಿದ್ದು ಬಹಳ ಮುಖ್ಯವಾದ. ಹೌದೌದು, ಅದು ಈ ಪತ್ರದಲ್ಲಿದೆ. ನಾನು ಏನು ಕೆಲಸ ಮಾಡಿದ್ರು ದಾಖಲೆ ಇಟ್ಟು ಮಾಡ್ತೀರಿ. ಅವರಲ್ಲ, ಅವರು ಒಪ್ಪಿಗೆ ಅಂದರೆ ಹೇಗೆ, ಮಾಡ್ತಾ ಇದೆಯಾ, ಚೆನ್ನಾಗಿದೆಯಾ, ಮಾಡು, ಮುಂದುವರಿ, ಈ ಥರ ಮುಂದುವರಿ ಅಂತ ಹೇಳೋರು ನಿಮ್ಮ ಭಾಷೆನಲ್ಲಿ. ಈ ನಾವು ಇದನ್ನು ಹೇಳಿದ್ರೆ ಸಾಮಾನ್ಯ ಜನಕ್ಕೆ ಅರ್ಥ ಆಗುತ್ತೋ ಇಲ್ವೋ, ಇನ್ವೈಟೆಡ್ ಕಾಮ ಅಂತಾರಲ್ಲ, ಆ ಇನ್ವೈಟೆಡ್ ಕಾರಂತ್ರಿಗೆ ಬರೆದಿದ್ದೆ, ಶಿವರಾಮ ಕಾರಂತ್ರಿಗೆ. ಆ ಪತ್ರನೂ ಇದೆ ನನ್ನ ಹತ್ರ. ಇಂಥದ್ದು ಯಾವುದರ ಅಗತ್ಯವೂ ನನಗಿಲ್ಲ ಅಂತ ಬರೆದಿದ್ದರು ಅವರು ಏಕ ವ್ಯಕ್ತಿ, ಸ್ವಯಂಭೂ ಅವರು. ಹೌದೌದು. ಕುವೆಂಪು ಎಂದೂ ಕೂಡ ಅಲ್ಲ. ಅದೊಂದು ಪ್ರಪಂಚ, ಅದೊಂದು ಲೋಕ, ಅದೊಂದು ವಿಶ್ವಲೋಕ. ಇಲ್ಲಾಂದ್ರೆ ಅವರು ಬಾಲ ಪ್ರಪಂಚ, ವಿಜ್ಞಾನ ಪ್ರಪಂಚ, ಕಲಾ ಪ್ರಪಂಚ, ಅದೊಂದು ಪ್ರಪಂಚ. ಅದು ಕಾರಂತ ಅನ್ನೋದೇ ಒಂದು ಪ್ರಪಂಚ, ಗೊತ್ತಾಯ್ತಾ. ಕುವೆಂಪು ಅನ್ನೋದು ಒಂದು ದರ್ಶನ, ನನ್ನ ಪ್ರಕಾರ ದರ್ಶನ. ನಿಮಗೆ ಎಷ್ಟು ಕುವೆಂಪು ಅರ್ಥ ಆಯ್ತು ಅಷ್ಟೇ. ಕುವೆಂಪು ನೀನು ಜಾಸ್ತಿ ಎಳೆಯಬೇಡಿ. ಮತ್ತೆ ನಿಮಗೆ ಅರ್ಥ ಆದಷ್ಟು ನನಗೆ ಅರ್ಥ ಆಗಬೇಕಾಗಿಲ್ಲ. ಇಲ್ಲ, ಖಂಡಿತ ಇಲ್ಲ. ಅದು ಅವ್ರಿಗೂ ಇರಲಿಲ್ಲ ಭ್ರಮೆ, ಅವ್ರಿಗಿತ್ತು. ನಾನು ಕಾಲಾತೀತನಾದ ಮನುಷ್ಯ, ಕಾಲದಿಂದನೇ ನನ್ನನ್ನು ಅಳಿಬೇಕೇ ಹೊರತು ನೀವು ವೈಯಕ್ತಿಕವಾಗಿ ಇವನು ಕುವೆಂಪು ನೋ, ಇದನ್ನು ಯಾವತ್ತೂ ಅವ್ರು ಇಷ್ಟಪಟ್ಟವರಲ್ಲ. ಬಿಡಿ, ಅದು ಗೊತ್ತಿದೆ. ಹರಿಹರ ಪ್ರಿಯ ಕುವೆಂಪು ಬಗ್ಗೆ ಮಾತಾಡಿದ್ರೆ ಯಾವ ಆ್ಯಂಗಲ್ನಲ್ಲಿ ನೋಡ್ತಾನೆ, ಎಲ್ಲಿಗೆ ತೊಗೊಂಡೋಗ್ತಾನೆ ಅಂತ. ಆ ದಿನ ನಾನು ಒಬ್ಬ ಅರ್ಚಕನ ಮಗನಾಗಿ ನನಗೆ ಆ ವಾತಾವರಣ ಮತ್ತು ಹವಾಗುಣ, ಆ ಸಮಾಜ ಇತ್ತಲ್ಲ, ನೇರವಾಗಿ ಹೇಳಬೇಕು ಅಂದರೆ ಮಂಡ್ಯ ಜಿಲ್ಲೆಯ ಒಕ್ಕಲಿಗರು ಅವತ್ತೂ ಹಾಗೆ ಇದ್ದರು, ಇವತ್ತು ಹಾಗೆ ಇರ್ತಾರೆ, ನಾಳೆಗೂ ಹಾಗೆ ಇರ್ತಾರೆ. ದಬ್ಬಾಳಿಕೆ. ಪೂಜಾರಯ್ಯ, ನಮ್ಮ ತಂದೆಯವ್ರನ್ನ ಊಟ ಮಾಡ್ತಾಯಿದ್ದಾರೆ, ತಿಂಡಿ ತಿಂದ ಬಾಳೆ ಪೂಜೆ ಮಾಡಿಕೊಡು, ಹೊಸ ತಂದಿದ್ದೀನಿ ಪೂಜೆ ಮಾಡಿಕೊಡು, ಮಗ ಹುಟ್ಟರೆ ಪೂಜೆ ಮಾಡಿಕೊಡು ಅಂತ ದಬ್ಬಾಳಿಕೆ ಮಾಡ್ತಾ ಇದ್ದಾರಲ್ಲ. ಆ ನೋವು ನೀವು ಪುರೋಹಿತಶಾಹಿ ಅಂತ ಇದ್ದೀರಲ್ಲ, ನಿಮಗೇನ್ರಿ ಗೊತ್ತು? ಕರೆಕ್ಟ್. ನಿಮಗೇನು ಗೊತ್ತು?
ನೀವು ದಲಿತರಾಗಿದ್ದರೆ ನಿಮ್ಮ ತಂದೆಯವರು ಹೊಲದಲ್ಲಿ ಉಳ್ತಾ ಇದ್ರು, ನಾವು ಎಂಥದ್ದು ಜೀತಕ್ಕಿದ್ದೋ ಅನ್ನೋದಕ್ಕಿಂತ ನಾವು ಜೀತಕ್ಕಿದ್ದವರಲ್ಲ. ಆದರೆ ಅವಮಾನವನ್ನು ನುಂಗಿಕೊಂಡು ಜ್ಞಾನಕ್ಕಾಗಿಯೇ ಬದುಕಿದ್ದ ನಾವು ಅವಮಾನವನ್ನು ನುಂಗಿಕೊಂಡು ಮಹಾಭಾರತದಲ್ಲಿ ದ್ರೋಣನ ನೀವು ನೆನಪು ಮಾಡಿಕೊಳ್ಳಿ. ಕರೆಕ್ಟು. ದ್ರೋಣನಿಗೆ ಸಮನಾದವನು ಮಹಾಭಾರತದಲ್ಲಿ ಯಾರೂ ಇಲ್ಲ. ಮತ್ತು ಪಾಂಡವ ಮತ್ತು ಕೌರವರ ಇಬ್ಬರಿಗೂ ಗುರು ಆತ. ಆದರೆ ಅವಮಾನ ಸಹಿಸಿದ್ದು ಕೊಂದಿದ್ದ್ಯಾರು? ಶಿಷ್ಯರೇ. ಈಗ ಆಗ್ತಾ ಇರೋದು ಅದೇನೆ. ನೀವು ಪುರೋಹಿತಶಾಹಿ ಅದು ಇದು ಅಂತ ಹೇಳ್ತೀರ. ಶಿವರುದ್ರಪ್ಪವ್ರ ಗುರುಗಳು ಯಾರು? ನೇರವಾಗಿ ಪ್ರಶ್ನೆ ನಿಮ್ಮ ಮೂಲಕನೇ ಕೇಳ್ತೀನಿ. ಮಿಸ್ಟರ್ ಮುಕುಂದರಾಜ್, ನೀನಿವತ್ತು ಸಾಹಿತ್ಯ ಅಕಾಡೆಮಿಯಿಂದ ಪ್ರತಿ ಬೆಳೆಯನ್ನೂ ಕೂಡ ತಂದು ಪುರೋಹಿತರ ಮನೆಗೆ ಕೊಡಬೇಕು ಅಂತಿತ್ತು ಅಂದ್ರಲ್ಲ, ಆ ಪುರೋಹಿತರು ಅದು ತಂದು ಕೊಟ್ಟಿದ್ದರಲ್ಲಿ ಶಾಮರಾಯರು, ತಾಸು ಶಾಮರಾಯರು ಇವತ್ತು ನೀವೆಲ್ಲರೂ ಹಾಡ್ತೀರಲ್ಲ, ಅದೇ ತುಂಬಿ ಹಾಡಿದೇನು ಅಂತ. ಯಾರ ಬಗ್ಗೆ ಬರೆದಿರೋದು? ನಿಮ್ಮಪ್ಪನ ಬಗ್ಗೆ ಅಲ್ಲ, ಶಾಮರಾಯರ ಬಗ್ಗೆ. ಅವ್ರ ಮನೆಯಲ್ಲಿ ವಾರ ಅನ್ನಕ್ಕಿದ್ದವರು ಶಿವರುದ್ರಪ್ಪನವರು. ವಾಹ್, ಹೌದಾ? ಚಿದಾನಂದ ಮೂರ್ತಿಯವರು. ಗೊತ್ತಿಲ್ಲದೇ ನಿಮ್ಮಂಥವರು ಶಾಮರಾಯರು ಪ್ರೊಫೆಸರ್ ಅವರು ಅವ್ರನ್ನ ಮಾರಿಸ್ಬಿಟ್ಟು ಟಿಕೆಟ್ ತೆಗೆದುಬಿಟ್ಟು ಪ್ರವಾಸಕ್ಕೆ ಅಂತ ಹೊರಟು ಕೊನೆ ಗಳಿಗೆಯಲ್ಲಿ ಹೇಳ್ತಾರೆ, ನಾನು ಬಂದುಬಿಟ್ರೆ ನಮ್ಮ ಹುಡುಗರಿಗೆ ಅನ್ನ ಹಾಕೋರು ಯಾರು ಅಂತ ಕ್ಯಾನ್ಸಲ್ ಮಾಡಿದಂಥ ಮಹಾನುಭಾವ. ತೆಗೆದು ನೋಡಿ, ಪ್ರಭುಶಂಕರ್ ಬರೆದಿದ್ದಾರೆ. ಹುಡುಗರು ಅಂದರೆ ಇವರು. ಹಾಂ, ಇವರು ಈಗ ಶಾಮರಾಯರು ನಿಮಗೆ ಬ್ರಾಹ್ಮಣರು, ಪುರೋಹಿತಶಾಹಿಗಳು, ಏನೇನು ಸನಾತನ ಧರ್ಮಿಗಳು ಅನ್ನಿಸ್ತಾರಾ? ತಪ್ಪು. ನೀವು ಹೊಡಿಬೇಡಿ. ಸಾಂಸ್ಕೃತಿಕ ಲೋಕದಲ್ಲಿರೋರು ರಾಜಕಾರಣಿಗಳು ಬೆಳಗ್ಗೆ ಒಂದು ಮಾತಾಡ್ತಾರೆ, ಮಧ್ಯಾಹ್ನ ಒಂದು ಮಾತಾಡ್ತಾರೆ, ಸಾಯಂಕಾಲ ಒಂದು ಮಾತಾಡ್ತಾರೆ. ಆದರೆ ಸೃಜನಾತ್ಮಕವಾಗಿ ವ್ಯವಸಾಯ ಮಾಡೋರು ಮಾಡಬಾರ್ದು. ಅದನ್ನೂ ಹೇಳ್ತೀಯ, ನೀನೇ ಹೇಳ್ತೀಯ. ಪಂಪ ಜಾತ್ಯತೀತವಾದವನು, ಕುಮಾರವ್ಯಾಸ ಜಾತ್ಯತೀತವಾದವನು ಅಂತ ನೀವೇ ಹೇಳ್ತೀರಿ. ಈ ಒಡೆಯೋ ಕೆಲಸ ಮಾಡ್ತೀರಿ. ನಿಮ್ಮನ್ನು ತಂದು ಅಲ್ಲಿ ಇಟ್ಕೊಂಡು ಭಜನಾ ಮಂಡಳಿ ಆಗೋಗಿದೆ. ಸಿದ್ದರಾಮಯ್ಯ ಮಂಕೆಗಳನ್ನೆಲ್ಲ ತಂದು ಅಕಾಡೆಮಿ ಚೇರ್ಮನ್ ಮಾಡಿರೋ ಉದ್ದೇಶ ಏನು ಅಂದರೆ, ದೊಡ್ಡವರು ಎಲ್ಲರನ್ನೂ ಹಿಂದಕ್ಕೆ ಹಾಕಿ ಪಡ್ಡೆ ಹುಡುಗರನ್ನು ತಂದು ಹೊಗಳಿಸ್ಕೋತಾ ಇದೆಯಾ? ಇವರೆಲ್ಲ ಆಸ್ಥಾನ ವಿದ್ವಾಂಸರುಗಳು, ಹೌದು, ವಿದ್ವಾಂಸರುಗಳು ಕೂಡ. ನಾನು ಅಂಥ ಸಂದರ್ಭದಲ್ಲಿ ನಾನು ಇವರು ಕುವೆಂಪು ಮಾಡಬೇಕು ಅಂದಾಗ ಕುವೆಂಪು ಅವರು ಏನು ಬರೆದಿದ್ದಾರೆ ಈ ಬುಕ್ಕಲ್ಲಿದೆ. ಆ ಕಾಲಕ್ಕೆ 62 ಪತ್ರಗಳು ನನಗೆ ಸಿಕ್ತು, ಕರ್ನಾಟಕ ಎಲ್ಲ ಸುತ್ತಿದಾಗ. ಲಂಕೇಶ್ ಅದಕ್ಕೆ ಇನ್ನೊಂದು ಬರೀತಾ ಗೊತ್ತಾ, ಒಂದು ಲೇಖನನೇ ಬರೆದಿಯಾರಲ್ಲ, ಅದು ಆಗ್ಲೇನೆ ಅವ್ರು ಹೇಳ್ತಾರೆ, ಎಷ್ಟೇ ಕಡಿಮೆ ಸಂಖ್ಯೆ ಇದ್ದರೂ ಇದು ಸಾಂಸ್ಕೃತಿಕ ಲೋಕದ ಎಚ್ಚರಿಕೆಗೆ ಕಾರಣವಾಗುವಂಥ ಒಂದು ಪುಸ್ತಕ ಅಂತ ಬರೆದಿದ್ದಾರೆ. ನಾನು ಬಾಬಾ ಸಾಹೇಬ್ರನ್ನ ಯಾಕೆ ನೆನಿತೀನಿ ಅಂದರೆ, ಆ ಮನುಷ್ಯ ಚಳುವಳಿಗಾಗಿಯೇ ತನ್ನನ್ನು ಅರ್ಪಿಸ್ಕೊಂಡ್ಬಿಟ್ಟಿದ್ದಿದ್ರೆ ಇಷ್ಟು ಬರವಣಿಗೆ ಬರ್ತಿರ್ಲಿಲ್ಲ, ನಿಮ್ಮ ಕೈಗೂ ಸಿಕ್ತಿರ್ಲಿಲ್ಲ. ಎಲ್ಲವನ್ನೂ ಇದರಲ್ಲಿ ತೆಗೆದಿಟ್ಟಿದ್ದೀರಿ. ಯಾಕಂದರೆ ನಾವು ಯಾವ ಕ್ಷಣದಲ್ಲಿ ಬೇಕಾದ್ರೂ ನಾನು ಇನ್ನೆಲ್ಲ ಖಾಲಿ ಮಾಡ್ಬೋದು ಗಣಪತಿ.